ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಸಚಿವ ಸಂಪುಟ ವಿಸ್ತರಣೆಯ ಬೆನ್ನಲ್ಲೇ ಆಂತರಿಕ ಭಿನ್ನಮತ ಮತ್ತಷ್ಟು ತೀವ್ರಗೊಂಡಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತೆರೆ ಮುಂದೆ ಎಲ್ಲವೂ ಸರಿ ಇದೆ ಅಂತ ಹೇಳ್ತಾ ಇದ್ದಾರೆ. ಮಂತ್ರಿಗಿರಿ ಸಿಗದ ಶಾಸಕರ ಆಕ್ರೋಶ ಮಾತ್ರ ಬೂದಿ ಮುಚ್ಚಿದ ಕೆಂಡದಂತಿದೆ. ಈ ಆಂತರಿಕ ಅಸಮಾಧಾನ ಮುಂಬರುವ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಮೇಲೂ ಕೂಡ ಪರಿಣಾಮ ಬೀರಲಿದೆ. ಕಾಂಗ್ರೆಸ್ನಲ್ಲಿ ಸಚಿವಾಕಾಂಕ್ಷಿಗಳ ಅಸಮಾಧಾನ, ಮುಂಬರುವ ಸ್ಥಳೀಯ ಚುನಾವಣೆಗೆ ಹೊಡೆತ. ರಾಜ್ಯ ಕಾಂಗ್ರೆಸ್ನಲ್ಲಿ ಸಂಪುಟ ಸಂಕಟ ಮುಂದುವರೆದಿದೆ. ದಿನ ಕಳೆದಂತೆ ಮಂತ್ರಿಗಿರಿ ಸಿಗದ ಶಾಸಕರ ಆಕ್ರೋಶದ ಕಿಚ್ಚು ಜ್ವಾಲಾಮುಖಿ ರೂಪ ತಾಳ್ತಾ ಇದೆ. ಸಚಿವ ಸ್ಥಾನ ಸಿಗದ ಮಹದೇವಪ್ಪ, ಎಂ ಕೃಷ್ಣಪ್ಪ ದೆಹಲಿಗೆ ಹೋಗಿ ಹೈಕಮಾಂಡ್ ಕದ ತಟ್ಟಿದ್ದಾರೆ. ಇನ್ನು ಕೆಲ ಅಸಮಾಧಾನಿತ ಶಾಸಕರು ಒಳಗೊಳಗೆ ಕುದಿಯುತ್ತಿದ್ದಾರೆ. ಪಕ್ಷದ ಒಂದು ತೀರ್ಮಾನಕ್ಕೆ ನಾವು ಗೌರವ ಕೊಡಲೇಬೇಕು ಅಂತಕ್ಕಂಥದ್ದು ಇವತ್ತು ನಮಗೆಲ್ಲರೂ ಹಿಂದಿನ ಗೊತ್ತಿತ್ತಿಲ್ಲ ಅಂತಿಲ್ಲ. ಆದರೆ ಕೆಲವು ವಿಚಾರಗಳನ್ನ ಪಕ್ಷ ಕೂಡ ಸ್ವಲ್ಪ ಆಲೋಚನೆ ಮಾಡಬೇಕಿತ್ತು ಅಂತಕ್ಕಂಥದ್ದನ್ನು ನಾನು ಆ ಸಂದರ್ಭದಲ್ಲಿ ವ್ಯಕ್ತಪಡಿಸಿದೆ. ಈ ಅಸಮಾಧಾನ ಹೀಗೆ ಮುಂದುವರೆದರೆ ಇದು ಕಾಂಗ್ರೆಸ್ ಪಕ್ಷಕ್ಕೆ ಹೊಡೆತ ಬೀಳೋದಂತೂ ಪಕ್ಕ. ಅದರಲ್ಲೂ ಮುಂಬರುವ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯ ಮೇಲೆ ನೇರವಾಗಿ ಪರಿಣಾಮ ಬೀಳುವ ಸಾಧ್ಯತೆ ಇದೆ. ಶಾಸಕರ ಮುನಿಸು ತಳಮಟ್ಟದ ಕಾರ್ಯಕರ್ತರ ಉತ್ಸಾಹ ಕುಗ್ಗಿಸಲಿದೆ. ಕೆಲವು ಕಡೆ ಪಕ್ಷದ ವಿರುದ್ಧವೇ ರೆಬಲ್ ಅಭ್ಯರ್ಥಿಗಳು ಕಣಕ್ಕಿಳಿಯುವ ಸಾಧ್ಯತೆ ಇದೆ. ಯಾರು ಅವ್ರನ್ನ ಕೇಳ್ಬೇಕಪ್ಪ ನೀವು, ತಪ್ಪು ಎಲ್ಲಿ ಆಯ್ತು ಅಂತ. ಅವ್ರು ಹೇಳ್ತಾರೆ ಮಿಸ್ಟೇಕ್ ಆಗಿದೆ ಅದು ಅಂತ. ಮಿಸ್ಟೇಕ್ ಆಗಿದ್ರೆ ಸರಿ ಮಾಡುವಂತ ಜವಾಬ್ದಾರಿ ಅವ್ರದ್ದು. ಸಚಿವ ಸ್ಥಾನ ಫುಲ್ ಆಗಿದೆ, ಯಾವ ತರ ಸರಿಪಡಿಸ್ತಾರೆ ಅಂತ ಅದೇನು ಅವ್ರಿಗೆ ಸೇರಿದ್ದು ಮಾಡ್ಲೇಬೇಕಷ್ಟೇ. ಇಲ್ಲದೇ ಇದ್ರೆ ತಮ್ಮ ನಿರ್ಧಾರಗಳೇನಿರ್ತವೆ ಅಂತ ಇದು ಗೊತ್ತಲ್ಲಪ್ಪ. ಗೊತ್ತಲ್ಲ, ನಮ್ ಆಗ್ಬೇಕಷ್ಟೇ, ಮಿಕ್ಕಿದ ಆಮೇಲೆ ಒನ್ ಲೈನ್ ಅಜೆಂಡಾ ಆಗ್ಲೇಬೇಕು ಅಷ್ಟೇ. ಈ ಅಸಮಾಧಾನದ ಮುಂದಿನ ಪರಿಣಾಮ ಹೇಗಿರಬಹುದು ಅಂತ ಕಾಂಗ್ರೆಸ್ ಪಕ್ಷಕ್ಕೂ ಗೊತ್ತಿದೆ. ಹಿರಿಯ ಶಾಸಕರು, ಶಕ್ತಿಶಾಲಿ ನಾಯಕರು ಮುನಿಸಿಕೊಂಡ್ರೆ ಏನಾಗುತ್ತೆ ಅಂತ ತಳೆದಿದೆ. ಅದರಲ್ಲೂ ಶಾಸಕ ಎಂ ಕೃಷ್ಣಪ್ಪರಂತವರನ್ನ ಎದುರು ಹಾಕಿಕೊಂಡು ಕಾಂಗ್ರೆಸ್ ಬೆಂಗಳೂರಿನಲ್ಲಿ ಜಿಬಿ ಎಲೆಕ್ಷನ್ ಮಾಡೋಕ್ಕಾಗಲ್ಲ. ಇದೇ ಕಾರಣಕ್ಕೆ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಅಸಮಾಧಾನ ತಣಿಸಲು ಹರಸಾಹಸ ಪಡ್ತಿದ್ದಾರೆ. ರಾಹುಲ್ ಗಾಂಧಿ ಅವರು ಇನ್ನು ಕೆಲವು ದಿನದಲ್ಲಿ ಅವರ ಹತ್ರನೇ ನೇರವಾಗಿ ಮಾತಾಡೋ ಅವಕಾಶಗಳಿದೆ. ಅವರೇ ಮಾತಾಡಿ ಅವರನ್ನು ಸಮಾಧಾನ ಮಾಡ್ತಾರೆ ಅನ್ನೋದು ನನ್ನ ನಂಬಿಕೆ. ಅಷ್ಟರವರೆಗೂ ಇವರು ಸಹ ಪಕ್ಷಕ್ಕೆ ಯಾವುದೇ ರೀತಿ ತೊಂದರೆ ಆಗದ ರೀತಿ ನಡ್ಕೊಂಡಿದ್ದಾರೆ. ಅದು ಒಂದು ಬಹಳ ಸಂತೋಷ. ಆದ್ರಿಂದ ಎಲ್ರಿಗೂ ಸಹ ಇಷ್ಟೊಂದು ಸೀನಿಯರ್ ಇದ್ದಾಗ, ಹಿರಿಯರಿದ್ದಾಗ ಅವ್ರಿಗೆ ಅನ್ಯಾಯ ಆದಾಗ ಅವ್ರಿಗೆ ಬೇಸರ ಆಗೋದು ನಿಜ, ಅವ್ರ ಜೊತೆ ಇರೋರ್ಗೆ ಬೇಸರ ಆಗೋದು ನಿಜ. ಆದಷ್ಟು ಅದನ್ನ ತಡ್ಕೊಂಡು ಹೋಗೋಣ ಅಂತ ಹೇಳಿ ಅವರಲ್ಲಿ ಮನವಿ ಮಾಡಿದ್ದೀನಿ. ಸಮಾಧಾನವಾಗಿದ್ದೀನಿ ಅಂತ ಹೇಳಿದ್ದಾರೆ, ಅದೇ ಸಂತೋಷ. ಅದು ಅವರು ರಾಹುಲ್ ಗಾಂಧಿ ಅವರು ಡಿಸೈಡ್ ಮಾಡ್ತಾರೆ, ಅವರೇ ಮಾತಾಡಿದಾಗ ಗೊತ್ತಾಗುತ್ತೆ, ಅವ್ರಿಗೆ ಗೊತ್ತಾಗುತ್ತೆ. ಆಪ್ಷನ್ ಅನ್ನೋದು ನೀವು ಹೇಳ್ಬಿಟ್ರಿ, ಪಾಲಿಟಿಕ್ಸ್ ಈಸ್ ಗೇಮ್ ಆಫ್ ಪಾಸಿಬಿಲಿಟೀಸ್. ಪಾಸಿಬಿಲಿಟೀಸ್ ಇರುವಾಗ ಏನಾದರೂ ಆಗುತ್ತೆ ಪಾಲಿಟಿಕ್ಸ್ ಅಲ್ಲಿ, ಅದು ಯಾರಿಗೂ ಗೊತ್ತಾಗೋದಿಲ್ಲ ಏನಾಗುತ್ತೆ ಅಂತ ಹೇಳಿ. ಕಾಂಗ್ರೆಸ್ ಹೈಕಮಾಂಡ್ ಮತ್ತು ರಾಜ್ಯ ನಾಯಕರು ನಿಗಮ ಮಂಡಳಿ ಹುದ್ದೆಗಳ ಮೂಲಕ ಅಸಮಾಧಾನಿತರನ್ನ ಸಮಾಧಾನಪಡಿಸಲು ಮುಂದಾಗಿದ್ದಾರೆ. ಆದರೆ ಕೆಲವರು ಕೊಟ್ಟರೆ ಸಚಿವ ಸ್ಥಾನವನ್ನೇ ಕೊಡಿ ಅಂತ ಪಟ್ಟು ಹಿಡಿದಿದ್ದಾರೆ. ಒಂದು ಕಡೆ ಮಂತ್ರಿಗಿರಿ ಸಿಗದ ಶಾಸಕರ ಅಸಮಾಧಾನ ತಣಿಸದೆ ಹೋದ್ರೆ ಇದು ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಮೇಲೆ ಹೊಡೆತ ಬೀಳೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ.